ಕರಾವಳಿಯಲ್ಲಿ ಕಿಚ್ಚೆಬ್ಬಿಸಿದ ಮತ್ತೊಂದು ಧರ್ಮ ದಂಗಲ್. ಹಿಂದೂ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕಿರುಷಷ್ಠಿಗೆ ಅನ್ಯ ಧರ್ಮೀಯ ಮುಖಂಡರಿಗೆ ಆಹ್ವಾನ ಕೊಡಲಾಗಿದೆ. ಹಿಂದೂ ಕಾರ್ಯಕ್ರಮ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿದ್ದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಕಿರುಷಷ್ಠಿ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯ ಮುಖಂಡರಿಗೆ ಆಹ್ವಾನ ಕೊಡಲಾಗಿದೆ. ಸ್ಪೀಕರ್ ಖಾದರ್, ಐವಾನ್ ಡಿಸೋಜಾ ಸೇರಿದಂತೆ ಹಲವರಿಗೆ ಆಹ್ವಾನ ಇದೆ. ಅನ್ಯ ಧರ್ಮೀಯರ ಆಹ್ವಾನಕ್ಕೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿರೋದು. ಅನ್ಯ ಧರ್ಮೀಯರಿಗೆ ಆಹ್ವಾನವನ್ನ ಖಂಡಿಸಿ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ. ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಆಡಳಿತ ಅಧಿಕಾರಿಗಳಿಗೆ ದೂರು ಹೋಗಿದೆ. ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಇದು ಖಂಡನೀಯ. ಆಹ್ವಾನ ವಾಪಸ್ ಪಡಿಬೇಕು. ಒಂದು ವೇಳೆ ಆಹ್ವಾನವನ್ನ ವಾಪಸ್ ಪಡೆದಿಲ್ಲ ಅಂದ್ರೆ ಡಿಸೆಂಬರ್ 2ರಂದು ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಪವಿತ್ರವಾದ ಹಿಂದೂ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷಷ್ಠಿಯ ಆಮಂತ್ರಣ ಪತ್ರಿಕೆಗಳಲ್ಲಿ ಹಿಂದೂಯೇತರರನ್ನು ಪ್ರೋಟೋಕಾಲ್ ನೆಪದಲ್ಲಿ ಆಹ್ವಾನಿಸಿರುವುದನ್ನು ವಿಶ್ವ ಪರಿಷತ್ ಮತ್ತು ಹಿಂದೂ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ. ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟರಂತೆ ವರ್ತಿಸುತ್ತಾ ಅಹಂಕಾರದಿಂದ ನಮ್ಮ ಪವಿತ್ರವಾದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷಷ್ಠಿಯ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಮಾಡುತ್ತಿರುವುದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನು ತರುವುದಲ್ಲದೆ ನಮ್ಮ ನಂಬಿಕೆಯ ಮೇಲೆ ಪ್ರಹಾರ ಮಾಡುವಂತಾಗಿದೆ. ಇದೇ ರೀತಿಯಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಆಮಂತ್ರಣದಲ್ಲಿ ಕೂಡ ಸುಮಾರು ವರ್ಷದ ಮೊದಲು ಹಿಂದೂಯೇತರರ ಹೆಸರನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಹಿಂದೂ ಸಮಾಜವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಈಗ ಕುಕ್ಕೆ ಸುಬ್ರಹ್ಮಣ್ಯದ ಈ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿದ್ದು ಒಂದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಈಗಾಗಲೇ ದೂರು ಕೂಡ ಹೋಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಸೊ ಏನ್ ಪರಿಹಾರವನ್ನ ಇವಾಗ ಮಾಡೋದಕ್ಕೆ ಹೊರಟಿದ್ದಾರೆ? ಶ್ವೇತಾ, ಹೌದು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಡಿಂದ 22ರಿಂದ 26ವರೆಗೆ ಕಿರುಷಷ್ಠಿ ಉತ್ಸವದ ಆಚರಣೆ ನಡೆಯಲಿಕ್ಕಿರುವಂತದ್ದು. ಇದರಲ್ಲಿ ಅದು ಧಾರ್ಮಿಕ ದತ್ತಿ ದೇವಸ್ಥಾನ ಆಗಿರುವಂತ ಕಾರಣದಿಂದಾಗಿ ಆ ಒಂದು ಯಾವುದೇ ರೀತಿಯಾದಂತಹ ಈ ಹಿಂದೆ ಕೂಡ ಅದೇ ನಿಯಮಗಳನ್ನ ಅಲ್ಲಿ ಪಾಲನೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಇನ್ವಿಟೇಷನ್ ಗಳನ್ನ ಪ್ರಿಂಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ. ವಿಎಚ್ಪಿ ಮುಖಂಡ ಪ್ರಮೋದ್ ರಾಯ್ ಈ ಬಗ್ಗೆ ಮಾತಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ರಾಯ್ ಅವರೇ, ನಮಸ್ತೆ. ನಮಸ್ತೆ. ಜೈ ಶ್ರೀರಾಮ್. ನಮಸ್ತೆ. ಈಗ ಅನ್ಯ ಧರ್ಮೀಯರನ್ನ ಆಹ್ವಾನ ಕೊಟ್ಟಿದ್ದು ಆಕ್ರೋಶಕ್ಕೆ ಕಾರಣ ಆಗಿರೋದು. ಈಗ ನೀವು ಹೇಳ್ತಾ ಇರೋದು ಅದನ್ನ ವಾಪಸ್ ತಗೊಳ್ಳಿ, ಇಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ. ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ? ಖಂಡಿತವಾಗಿಯೂ ಇದರ ಬಗ್ಗೆ ಏನು ಆಡಳಿತ ಮಂಡಳಿ ಆಗಿರ್ಬೋದು, ದೇವಸ್ಥಾನದ ಅಧಿಕಾರಿ ಆಗಿರ್ಬೋದು, ಇದರ ಬಗ್ಗೆ ಏನಾದ್ರೂ ಅದನ್ನು ಮುಂದುವರಿಸ್ತಿದ್ರೆ ನಾವು ಖಂಡಿತವಾಗಿಯೂ ಇದರ ಬಗ್ಗೆ ನಾಳೆ ಹೋರಾಟ ಮಾಡಿಯೇ ಮಾಡ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅಲ್ಲಿಯ ಕಾರ್ಯಕ್ರಮದಲ್ಲಿ ಅವರನ್ನು ವೇದಿಕೆಯಲ್ಲಿ ಕೂತೊಡ್ಲಿಕ್ಕೆ ಬಿಡುವುದಿಲ್ಲ ಎನ್ನುವ ಸ್ಪಷ್ಟವಾದ ಸಂದೇಶವನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ. ಅಲ್ಲ, ಈಗ ಅವ್ರು ಹೇಳ್ತಾರೆ ಅದು ಪ್ರೋಟೋಕಾಲ್ ಹಿನ್ನೆಲೆ ನಾವು ಹೆಸರು ಹಾಕಿದೀವಿ ಅಂತ. ಪ್ರೋಟೋಕಾಲ್ ಏನು ಪ್ರೋಟೋಕಾಲ್? ನಮ್ಮ ದೇವಸ್ಥಾನಕ್ಕೆ ಮಾತ್ರ ಪ್ರೋಟೋಕಾಲ್ ಇರುವಂತದ್ದ? ಬೇರೆ ಬೇರೆ ಅನ್ಯ ಕ್ಷೇತ್ರದ ಯಾವ್ದಾದ್ರು ಇದ್ರೆ ಅದಕ್ಕೆ ಪ್ರೋಟೋಕಾಲ್ ಅನ್ವಯ ಆಗುದಿಲ್ವಾ? ಈಗ ಬೇರೆ ಧರ್ಮದ ಕಾರ್ಯಕ್ರಮಗಳಿದ್ರೆ ಆ ಕ್ಷೇತ್ರದ ಎಂಎಲ್ಎಗಳು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗ ಇಸ್ಲಾಂ ಧರ್ಮದ ಕಾರ್ಯಕ್ರಮ ಇದ್ರೆ ಹಿಂದೂ ಧರ್ಮದ ಎಂಎಲ್ಎಗಳು ಭಾವನೆ ಇರುವಂತ ನಮ್ಮ ಒಂದು ಕಾರ್ಯಕ್ರಮ ನೋಡಿ. ಇಡೀ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಇಡೀ ರಾಜ್ಯದ ನಂಬರ್ 1 ದೇವಸ್ಥಾನ. ಅಂತ ಕಾರ್ಯಕ್ರಮದಲ್ಲಿ ಅವರಿಗೆ ದೇವರನ್ನು ನಂಬದವರಿಗೆ ವೇದಿಕೆಯಲ್ಲಿ ಏನು ಕೆಲಸ? ಅಲ್ಲ, ಈಗ ಅವ್ರು ಹೇಳ್ತಿರೋದು ಪ್ರೋಟೋಕಾಲ್, ಕ್ಷೇತ್ರವನ್ನ ಪ್ರತಿನಿಧಿಸೋ ಪ್ರತಿನಿಧಿಗಳನ್ನ ನಾವು ಆಹ್ವಾನ ಕೊಟ್ಟಿದ್ದೀವಿ ಅಂತ. ಈಗ ಹೇಗೆ ಬಂತದು? ಓಕೆ, ಅಂದ್ರೆ ನೀವು ಹೇಳೋದು ಇಷ್ಟು ದಿನ ಕಿರುಷಷ್ಠಿ ನಡೆದಾಗ ಇಷ್ಟು ವರ್ಷ ಯಾವತ್ತೂ ಇದಾಗಿರ್ಲಿಲ್ವಾ ಬೆಳವಣಿಗೆ? ಇಲ್ಲ. ಈಗ ಕಳೆದ ಸಲ ಬೇರೆ ಆಡಳಿತ ಮಂಡಳಿಯವರಿದ್ರು, ಪ್ರೋಟೋಕಾಲ್ ಅಲ್ಲಿ ಇಂಥ ಹೆಸರು ಯಾವುದು ಕೂಡ ಬರ್ತಿರ್ಲಿಲ್ಲ. ಓಕೆ, ಈ ನೀವು ಹೇಳ್ತಾ ಇರೋದು ಇಷ್ಟು ವರ್ಷದಲ್ಲಿ ಇದೇ ಸಲ ಯಾಕೆ ಹಿಂಗ್ ಮಾಡಿದ್ರು ಅಂತ? ಅದೇ ಈ ವರ್ಷ ಏನು ಅವರು ಆ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಓಕೆ, ನೀವು ಕೇಳಿದ್ರ ಹೋಗ್ಲಿ, ಇಷ್ಟು ವರ್ಷ ಈ ಪದ್ಧತಿ ಇರಲಿಲ್ಲ, ಪ್ರೋಟೋಕಾಲ್ ಕಳೆದ ವರ್ಷನೂ ಮಾಡಬೇಕಿತ್ತು, ಅದಕ್ಕೂ ಹೋದ ವರ್ಷನೂ ಅಪ್ಲೈ ಮಾಡಬೇಕಿತ್ತು, ಈಗ ಯಾಕೆ ಪ್ರೋಟೋಕಾಲ್ ಅಂತ ಕಾರಣ ಕೊಡ್ತಿದ್ದೀರಿ ಅಂತ? ಹೌದು, ಕೇಳಿದ್ದಾರೆ ಅಧಿಕಾರಿಗಳದ್ದು. ಡಿಸಿ ಆಫೀಸಲ್ಲಿ ಕೇಳಿ ಅಲ್ಲಿ ಪ್ರೋಟೋಕಾಲ್ ಅಲ್ಲಿಯ
ಅಲ್ಲಿಂದ ಬರುದು ನಮಗೆ ಅಂತ ಹೇಳ್ತಾರೆ. ಡಿಸಿ ಆಫೀಸ್ ಅಲ್ಲಿ ಪ್ರೋಟೋಕಾಲ್ ಅಂತ ಒಂದು ವಿಭಾಗ ಉಂಟು, ಅಲ್ಲಿಂದ ಬರ್ತದೆ ಸರ್ ಅಂತ ಹೇಳ್ತಾರೆ. ಓಕೆ, ಈಗ ಅವ್ರು ಏನಂತ ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ? ಯಾರು ಅಧಿಕಾರಿಗಳು? ಈಗ ನೀವು ದೂರು ಕೊಟ್ರಿ, ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕಿ ಆಗಿದೆ, ಮುದ್ರಣ ಆಗಿದೆ. ನಿನ್ನೆ ಬದಲಾವಣೆ ಕಷ್ಟ ಅಂತ ಹೇಳ್ತಾರೆ ಅವರು. ಓಕೆ, ಈಗ ನೀವು ನಾಳೆ ಹೋರಾಟ ಮಾಡೋರು ಇದ್ದೀರಾ? ಹೌದೌದು, ನಾಳೆ ನಮ್ಮ ಪ್ರತಿಭಟನೆ ಉಂಟು. ಯಾರ್ಯಾರು ಈಗ ಫೀಲ್ಡ್ಗೆ? ಇಡೀ ಸುಬ್ರಹ್ಮಣ್ಯ ಭಕ್ತರ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾಳೆ. ಓಕೆ, ಸೊ ಅಲ್ಲಿ ತನಕ ಏನಾದ್ರೂ ತೀರ್ಮಾನ ತಗೊಳ್ಳಿ ಅನ್ನೋದು ನಿಮ್ಮ ಮನವಿ ಅಲ್ವಾ? ಎಸ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಪ್ರಮೋದ್ ರಾಯ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.